ಅಮೆರಿಕ ಸಂಯುಕ್ತ ಸಂಸ್ಥಾನ ಬೃಹತ್ ರಾಷ್ಟ್ರಗಳು. ಈ ಎರಡು ರಾಷ್ಟ್ರಗಳು ಕೂಡ ಬೃಹತ್ ರಾಷ್ಟ್ರಗಳು ಹಾಗೂ ಪ್ರಜಾತಂತ್ರ ವ್ಯವಸ್ಥೆಯನ್ನು ಹೊಂದಿದ ರಾಷ್ಟ್ರಗಳಾಗಿವೆ. ನೋಡಿ, ಮಹಾಯುದ್ಧದ ಸಂದರ್ಭದಲ್ಲಿ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸ್ತದೆ. ನೋಡಿ, ಮಹಾಯುದ್ಧಗಳು, ವಿಶ್ವ ಯುದ್ಧಗಳು ನಡೆದಾಗ ಅಮೆರಿಕದ ನಾಯಕತ್ವದ ಪ್ರಜಾಪ್ರಭುತ್ವ ಬಣ, ಸೋವಿಯತ್ ರಷ್ಯಾದ ಕಮ್ಯುನಿಸ್ಟ್ ಬಣ ಯಾವ ಬಣಕ್ಕೂ ಸೇರಿಕೊಳ್ಳದೆ ಭಾರತ ತಟಸ್ಥವಾಗಿ ಉಳಿತದೆ. ನೋಡಿ, ಭಾರತದ ಪಂಚವಾರ್ಷಿಕ ಯೋಜನೆಗಳಿಗೆ ಅಮೆರಿಕ ಸಹಾಯವನ್ನು ಮಾಡಿತು. 1962ರಲ್ಲಿ ಚೀನಾ ಆಕ್ರಮಣ ಮಾಡಿದಾಗ, ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿದಾಗ ಅಮೆರಿಕ ಭಾರತಕ್ಕೆ ಸಹಾಯವನ್ನು ಮಾಡಿತು. ಆದರೆ ನೋಡಿ, ಭಾರತ ಪಾಕಿಸ್ತಾನ ನಡುವಿನ ಯುದ್ಧಗಳಲ್ಲಿ ಭಾರತಕ್ಕೆ ನೆರವನ್ನು ನೀಡದೆ ಪಾಕಿಸ್ತಾನಕ್ಕೆ ನೆರವನ್ನು ನೀಡಿತು ಅಮೆರಿಕ. ಅನೇಕ ಬಾರಿ ಅಮೆರಿಕದ ವಿದೇಶಾಂಗ ನೀತಿ ಭಾರತದ ವಿರುದ್ಧವಾಗಿಯೇ ಇದೆ, ಆದರೆ ಪಾಕಿಸ್ತಾನದ ಪರವಾಗಿದೆ. ಆದರೂ ಸಹಿತ ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳ ಮಧ್ಯೆ ಸಮಾನ ಹಿತಾಸಕ್ತಿ ಇದೆ. ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ ಭಾರತದ ಮನಸ್ಥಿತಿಯಂತೆಯೇ ಅಮೆರಿಕ ಕೂಡ ಇದೆ. ಸಮಾನ ಹಿತಾಸಕ್ತಿ ಉಳ್ಳವರಾಗಿದ್ದಾರೆ. ಎರಡೂ ರಾಷ್ಟ್ರಗಳು ಕೂಡ ಸಮಾನ ಹಿತಾಸಕ್ತಿಯನ್ನು ಹೊಂದಿವೆ. ವಿದೇಶಿ ವ್ಯಾಪಾರ, ವಿಜ್ಞಾನ ಮತ್ತು ತಾಂತ್ರಿಕತೆ, ಬಾಹ್ಯಾಕಾಶ ಮತ್ತು ಶಿಕ್ಷಣ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅಮೆರಿಕದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ವಿಶ್ವಸಂಸ್ಥೆಯನ್ನು ಬಲಪಡಿಸುವ ಮತ್ತು ಜಾಗತಿಕ ಶಾಂತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಎರಡು ರಾಷ್ಟ್ರಗಳು ಕೂಡ ಸಮಾನ ಧೋರಣೆಯನ್ನು ಹೊಂದಿವೆ. ಅಮೆರಿಕದ ರಿಪಬ್ಲಿಕನ್ ಹಾಗೂ ಡೆಮೊಕ್ರೆಟಿಕ್ ರಾಷ್ಟ್ರಾಧ್ಯಕ್ಷರ ಧೋರಣೆಗಳನ್ನು ಗಮನಿಸಿ ಭಾರತ ತನ್ನ ವಿದೇಶಾಂಗ ನೀತಿಯನ್ನು ಸಿದ್ಧಪಡಿಸುತ್ತದೆ. ಹೀಗೆ ಭಾರತ ಮತ್ತು ಅಮೆರಿಕದ ಸಂಬಂಧವನ್ನು ನಾವು ಕಾಣಬಹುದಾಗಿದೆ.